ಕೆಜೆಹಳ್ಳಿ ಪ್ರಕರಣ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ಸಂಪತ್ ರಾಜ್. ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಂಪತ್ ರಾಜ್ ಕಡೆಯಿಂದ ಹೈಕೋರ್ಟ್ಗೆ. ಸೆಷನ್ಸ್ ಕೋರ್ಟ್ನಲ್ಲಿ ಈ ಹಿಂದೆ ಜಾಮೀನು ಅರ್ಜಿ ಹಾಕೊಂಡಿದ್ರು, ಅದು ವಜಾ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜಾಮೀನು ಅಲ್ಲಿ ಸಿಗಬಹುದು ಅನ್ನುವಂತಹ ಕಾನೂನಿನ ಹೋರಾಟವನ್ನ ಅವರು ಮುಂದುವರೆಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು, ಈಗ ಹೈಕೋರ್ಟ್ನಲ್ಲಿ ಅವರ ಪ್ರಯತ್ನ ಆಗ್ತಾ ಇದೆ. ಸೊ ಏನ್ ಕೇಳ್ಕೊಂಡಿದ್ದಾರೆ ಕೋರ್ಟ್ನಲ್ಲಿ? ಖಂಡಿತವಾಗಿದ್ದೀವಿ. ಏನಂದ್ರೆ ಕೆಳಹಂತದ ನ್ಯಾಯಾಲಯದಲ್ಲಿ ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಜೊತೆಗೆ ನನ್ನ ಬಗ್ಗೆ ಏನು ಪಾತ್ರವನ್ನು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನಾನು ಆಗ್ಲೇ ವಿಚಾರಣೆಗೆ ಸಹಕಾರವನ್ನು ನೀಡಿದ್ದೀನಿ. ಸಹಕಾರ ನೀಡಿರೋ ಹಿನ್ನೆಲೆಯಲ್ಲಿ ನನಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಕೆಳಹಂತದ ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ತಿರಸ್ಕರಿಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ವಜಾ ಮಾಡಿದ ಬಳಿಕ ನೆಕ್ಸ್ಟ್ ಆಪ್ಷನ್ ಅಂತ ಇರುವಂತದ್ದು ಅವ್ರಿಗೆ ಹೈಕೋರ್ಟ್ ನ ಮೊರೆ ಹೋಗುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿ ಒಂದು ಮನವಿಯನ್ನ ಮಾಡಿರೋದು ಅಂದ್ರೆ ಅದೇ ಸೇಮ್ ಪ್ರೇಯರ್ ಏನಿದೆ ಅದೇ ಪ್ರೇಯರ್ ನ ಇಲ್ಲೂ ಕೂಡ ಮಾಡಿದ್ದಾರೆ. ಯಾಕಂದ್ರೆ ತನಿಖೆಗೆ ನಾನು ಈಗಾಗಲೇ ಸಹಕಾರ ಮಾಡಿದ್ದೀನಿ. ಜೊತೆಗೆ ನನ್ನ ಆರೋಗ್ಯದ ಸ್ಥಿತಿಯು ಕೂಡ ಸರಿ ಇಲ್ಲ. ಯಾಕಂದ್ರೆ ಕೋವಿಡ್ ನಿಂದ ನಾನು ಚೇತರಿಸ್ಕೊಂಡ ನಂತರ ಅವರು ನನ್ನನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಪ್ರಕರಣದ ದೋಷಾರೋಪ ಪಟ್ಟಿ ಏನಿತ್ತು, ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಜೊತೆಗೆ ನನ್ನ ಹೇಳಿಕೆಗಳೇನಿತ್ತು, ನನ್ನ ಹೇಳಿಕೆಗಳು ಕೂಡ ಕೊಟ್ಟಾಗಿದೆ. ಜೊತೆಗೆ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಹೈಕೋರ್ಟ್ ನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮನವಿಯನ್ನ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅರ್ಜಿ ವಿಚಾರಣೆ ಬಂದಿಲ್ಲ. ಬಹುಶಃ ಮುಂದಿನ ವಾರ ಅದು ಅರ್ಜಿ ವಿಚಾರಣೆ ಬರೋ ಸಾಧ್ಯತೆಗಳಿದಾವೆ. ಮುಂದಿನ ವಾರ ಅರ್ಜಿ ವಿಚಾರಣೆಗೆ ಬಂದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂತದ್ದು. ಈಗ ಇದಕ್ಕೆ ಅಬ್ಜೆಕ್ಷನ್ಸ್ ಫೈಲ್ ಏನಾದ್ರೂ ಆಗಬಹುದಾ ಮುರಳಿ? ದಿವ್ಯಾ, ಇನ್ನೂ ಕೂಡ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ. ಅರ್ಜಿ ಏನಂದ್ರೆ ರಿಸೀವ್ ಆಗ್ಬೇಕು. ರಿಸೀವ್ ಆದ ನಂತರ ಅದಕ್ಕೊಂದು ಕೋರ್ಟ್ ಹಾಲ್ ನ ನಿಗದಿ ಆಗ್ಬೇಕಾಗತ್ತೆ. ಕೋರ್ಟ್ ಹಾಲ್ ನ ಅಡ್ಮಿಟ್ ಆಗಿ ಕೋರ್ಟ್ ಹಾಲ್ ನ ನಿಗದಿ ಆದ ನಂತರ ಪೊಲೀಸರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಅವರು ಕೂಡ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾರೆ. ಯಾಕಂದ್ರೆ ಒಂದು ದಿನಾಂಕವನ್ನ ನಿಗದಿ ಮಾಡ್ತಾರೆ. ನಿಗದಿ ಮಾಡಿದ ನಂತರ ಅವತ್ತು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಅಂತ ಹೇಳ್ತಾರೆ. ಅಬ್ಜೆಕ್ಷನ್ ಫೈಲ್ ಆದ ನಂತರ ಆ ಅಬ್ಜೆಕ್ಷನ್ ಮೇಲೆ ಆರ್ಗ್ಯುಮೆಂಟ್ಸ್ ನಡೆಯುವಂಥದ್ದು, ವಾದ ಮತ್ತು ಪ್ರತಿವಾದ ನಡೆಯುವಂಥದ್ದು. ಅದಾದ ನಂತರ ಒಂದು ದಿನಾಂಕವನ್ನ ನಿಗದಿ ಮಾಡಿ ಆದೇಶವನ್ನ ಹೊರಡಿಸುವಂಥದ್ದು. ಭವಿಷ್ಯ ಇನ್ನೂ 10 ರಿಂದ 15 ದಿನಗಳ ಕಾಲ ಪ್ರೊಸೆಸ್ ಆಗಬಹುದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.